ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾಡೋಣ ರಾಗಿ ಉಪ್ಪಿಟ್ಟು. ನಿಮ್ಗೆ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ. ಇವತ್ತಿನ ಸ್ಪೆಷಲ್ ಡಿಶ್ ರಾಗಿ ಉಪ್ಪಿಟ್ಟು. ರಾಗಿಲಿ ಆಲ್ಮೋಸ್ಟ್ ರೊಟ್ಟಿ ಮಾಡ್ತೀವಿ, ಮುದ್ದೆ ಮಾಡ್ತೀವಿ, ದೋಸೆ ಮಾಡ್ತೀವಿ. ಇವತ್ತು ಮಾಡೋಣ ರಾಗಿ ಉಪ್ಪಿಟ್ಟು. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ನೋಡಿ, ರಾಗಿಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತಲೂ ಹಾಕಿದ್ದೀನಿ, ಚೆಕ್ ಮಾಡಿ. ಮೊದಲಿಗೆ ಒಂದು ಬೌಲ್ ರಾಗಿ ಹಸಿಟ್ಟು ತೊಗೊಳ್ಳಿ. ಅದಕ್ಕೆ ಅರ್ಧ ಬೌಲಷ್ಟು ಅಕ್ಕಿ ಹಸಿಟ್ಟು ತೊಗೊಳ್ಳಿ. ಅಕ್ಕಿ ಹಸಿಟ್ಟು ಆಪ್ಷನ್, ನಿಮಗೆ ಬೇಕಿದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ಇಲ್ಲ. ಕೆಂಪು ರಾಗಿ ಇದ್ದರೆ ಅಕ್ಕಿ ಹಸಿಟ್ಟು ಅವಶ್ಯಕತೆ ಇಲ್ಲ. ಇದು ಕಪ್ಪು ರಾಗಿ, ಅದಕ್ಕೆ ನಾನು ಒಂದು ಅರ್ಧ ಬೌಲ್ ಹಾಕ್ಕೊಂಡಿದ್ದೀನಿ, ಅದು ಆಪ್ಷನ್ನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕಲಸಿಟ್ಕೊಳ್ಳಿ. ಫಸ್ಟ್ ಸ್ಟೆಪ್ಪೇ ಇದು. ಇದನ್ನು ನಾವು ಕಲಸಿಟ್ಕೊಂಡು ನೆನಿಬೇಕು ರಾಗಿ ಹಸಿಟ್ಟು. ಅದಕ್ಕೆ ಫಸ್ಟು ಇದನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ನಮಗೆ ರಾಗಿ ಉಪ್ಪಿಟ್ಟು ಈಸಿ ಆಗುತ್ತೆ. ಫಸ್ಟು ಹಸಿಟ್ಟನ್ನೆಲ್ಲ ಇದು ಮಾಡಿಕೊಂಡೆ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಉಗುರು ಬೆಚ್ಚಿಗೆ ನೀರು ಹಾಕ್ಕೊಂಡ್ರೂ ಪರವಾಗಿಲ್ಲ, ತುಂಬ ಕಾಯಿಸಿದ ನೀರು ಬೇಡ. ಮತ್ತು ಅದು ಗಂಟು ಆಗಬಾರ್ದು, ಆ ಥರ ಕಲಿಸ್ಕೊಳ್ಳಿ. ಎಲ್ಲ ಹಸಿಟ್ಟು ನೀರಿಗೆ ಮಿಕ್ಸ್ ಆಗಿರಬೇಕು, ಬಟ್ ಮೆತ್ತಗೂ ಆಗಬಾರ್ದು, ಪುಡಿಯಾಗೇ ಇರಬೇಕದು. ಒಂದು 15 ನಿಮಿಷ ಇದನ್ನು ನೆನೆಸಿಡಿ. ನೋಡಿ, ಈ ಥರ ಪುಡಿಯಾಗಿ ಆಗಬೇಕು. ಎಲ್ಲನೂ ವಾಟರ್ ಎಕ್ಸಾಕ್ಟ್ ಆಗಿದೆ, ಬಟ್ ಪುಡಿಯಾಗಿದೆ. ಈ ಥರ ಮಾಡಿಟ್ಕೊಳ್ಳಿ. ಇದು ನೆನೆಯೋಷ್ಟರೊಳಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಿದ್ದಕ್ಕೆ. ನೀವು ಎಷ್ಟು ಮಾಡ್ತೀರ ಅದು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇದಕ್ಕೆ ಒಂದು 150 ಗ್ರಾಮ್ ಎಣ್ಣೆ ಹಾಕಿದ್ದೀನಿ 1 ಬೌಲ್ ರಾಗಿ ಹಸಿಟ್ಟಿಗೆ. ಸಾಸಿವೆ ಸಿಡಿದ ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಜೀರಿಗೆ. ಇದಕ್ಕೆ ಜೀರಿಗೆನೂ ಒಂದು ಟೇಸ್ಟ್ ಕೊಡುವಂಥ ಇಂಗ್ರೀಡಿಯೆಂಟು. ಮಿಸ್ ಮಾಡದೆ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಹಾಕೋದು ಏನೂ ಪ್ರಾಬ್ಲಮ್ ಇಲ್ಲ. ಇದೆಲ್ಲ ಸಣ್ಣ ಉರಿಲಿ ಬೆಂದ ಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಒಂದು ಸಲ ಟ್ರೈ ಮಾಡಿ ನೋಡಿ. ರಾಗಿ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ತಿಯಾಗಿರುತ್ತೆ, ಮತ್ತು ನೀವು ಆವಾಗವಾಗ ಮಾಡ್ಕೋಬೇಕು ಅನಿಸುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ರಾಗಿ ಹಸಿಟ್ಟು ಮೊದಲೇ ಹಾಕಿರ್ತೀರ, ಬರೀ ಒಗ್ಗರಣೆಗೆ ಮಾತ್ರ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಅದು ಬೆಂದಮೇಲೆ ಸ್ವಲ್ಪ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಟ್ಟಿಗೆ ಜಾಸ್ತಿ ಹಸಿಟ್ಟು ಹಾಕಬೇಡಿ, ಎಲ್ಲ ಗಂಟು ಥರ ಆಗುತ್ತೆ. ನೋಡಿ, ನಾನು ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಕೊತಾ ಇದ್ದೀನಿ. ಇದೇ ಥರ ಮಾಡಿ ಲೋ ಫ್ಲೇಮಲ್ಲಿ ಮಾಡಿ. ಯಾವುದೇ ಕಾರಣಕ್ಕೂ ತಳ ಒತ್ತಬಾರ್ದು. ಫುಲ್ ಹಸಿಟ್ಟು ಹಾಕೋವರೆಗೂ ಲೋ ಫ್ಲೇಮಲ್ಲೇ ಇರಲಿ. ನೋಡಿ, ನಾನು ಆವಾಗಲೇ ಒಂದು ಸ್ವಲ್ಪ ಹಾಕಿ ತಿರುಗಿಸ್ದೆ, ಈಗ ಇನ್ನೊಂದು ಸ್ವಲ್ಪ ಹಾಕಿ ತಿರುಗಿಸ್ತಾ ಇದ್ದೀನಿ. ಇದೇ ಥರ ತಿರುಗಿಸ್ತಾ ಇದ್ದರೆ ಸರಿ ಹೋಗುತ್ತದು. ಫುಲ್ಲು ಒಗ್ಗರಣೆ ಎಲ್ಲ ಹಸಿಟ್ಟಿಗೆ ಅಂಟ್ಕೊಳ್ಳುತ್ತೆ. ಮತ್ತು ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಇದಕ್ಕೆ ಬೇಕೇ ಬೇಕು. ಸೊ ಆ್ಯಡ್ ಮಾಡ್ಕೊಳ್ಳಿ. ಎಷ್ಟು ಕಾಯಿ ತುರಿ ಹಾಕ್ತಿರೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ಜಾಸ್ತಿನೇ ಹಾಕೋರು ಪರವಾಗಿಲ್ಲ. ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಫುಲ್ ಎಲ್ಲ ಒಂದು ಸಲ ತಿರುಗಿಸ್ಬಿಟ್ಟು ಒಂದು 10ರಿಂದ 12 ನಿಮಿಷ ತಟ್ಟೆ ಮುಚ್ಚಿಬಿಟ್ಟು ಬೇಯಕ್ಕೆ ಬಿಟ್ಬಿಡಿ. ಸಣ್ಣ ಉರಿಲೇ ಇರಲಿ, ತುಂಬ ದೊಡ್ಡ ಉರಿ ಬೇಡ. ಚೆನ್ನಾಗಿ ಬೆಂದ್ಕೊಳ್ಳುತ್ತಾಗ. ಈ ಉಪ್ಪಿಟ್ಟು ಬಂದು ಡಯಟ್ ಮಾಡೋರು ಮತ್ತು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು, ಹಾರ್ಟ್ ಪ್ರಾಬ್ಲಮ್ ಇರೋರು, ಅವರಿಗೆಲ್ಲ ಹೆಲ್ಪ್ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ರಾಗಿ ಉಪ್ಪಿಟ್ಟು ರೆಡಿಯಾಗಿದೆ. ಬಿಸಿ ಬಿಸಿ ರಾಗಿ ಉಪ್ಪಿಟ್ಟು ಸವಿಯಲು ಸಿದ್ಧ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ನೆಕ್ಸ್ಟ್ ಯಾವ ರೆಸಿಪಿ ಮಾಡಲಿ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.